ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಅಹೋ ದೇವರ್ಷಿರ್ಧನ್ಯೋಯಂ ಯಕೀರ್ತಿಂ ಶಾರ್ಗಧನ್ವನಃ ಗಾಯನ್ ಮಾಧ್ವ್ಯಾ ಗಿರಾ ತಂತ್ರ್ಯ ರಮಯತ್ಯಾತುರಂ ಜಗತ್. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ಚತುಸ್ತ್ರಿಂಶಃ ಶ್ಲೋಕಃ. ಒಂದನೇ ಸ್ಕಂದದ 6ನೇ ಅಧ್ಯಾಯದ 34ನೇ ಶ್ಲೋಕಃ ಅದ್ಯ ನೈಕವಿಧೈಃ ವ್ಯಾಖ್ಯಾನೈಃ ಸಾಕಮೇವ ವ್ಯಾಖ್ಯಾಸ್ಯತೆ ಶ್ರೂಯತೆ ಚ. ಅಯಂ ಚ ದೇವರ್ಷಿಃ ನಾರದಃ ಯಃ ಶಾರ್ಗಧನ್ವನಃ ಕೀರ್ತಿಂ ಮಾಧ್ವ್ಯಾ ಗಿರಾ ತಂತ್ರ್ಯಾ ಸಾಕಂ ಗಾಯನ್ ಆತುರಂ ಜಗತ್ ರಮಯತೆ ಧನ್ಯೋಯಂ ಇತಿ ಯಃ ವ್ಯಾಸೇನೈವ ಸಮಗೀಯತ ಸಹ ಕಸ್ಮಿಂಶ್ಚಿತ್ ಕಾಲೇ ಸ್ವಸ್ಯ ಪಾಂಚಭೌತಿಕೀಂ ತನುಂ ಪ್ರಾರಬ್ಧಕರ್ಮ ನಿರ್ವಾಣಾಂ ಜಹೌ. ಅಪಿ ಚ ಕಲ್ಪಾಂತೆ ಅಂಬಸಿ ಶಯಾನೆ ಭಗವತಿ ವಿಷ್ಣು ಅಯಮಪಿ ಅನುಪ್ರಾಣಂ ಶಿಶೈಷ್ಟೋ ತಸ್ಯ ವಿಷ್ಣೋ ಅಂತಃ ಪ್ರವಿವೇಶ. ನಾರದರ ಕಥೆಯನ್ನು 1ನೇ ಸ್ಕಂದಕ್ಕನುಸಾರವಾಗಿ ನಾವು ನೋಡ್ತಾ ಇದ್ದೀವಿ. ಉಪಬರಹಣ ಅಂತ ಒಂದು ಗಂಧರ್ವ, ಅದ ಬಳಿಕ ದಾಸಿಪುತ್ರರಾಗಿ ಅವತಾರ ಎತ್ತಿದ್ರು ಹಿಂದಿನ ಸೃಷ್ಟಿಯಲ್ಲಿ. ಈಗಿನ ಸೃಷ್ಟಿಯಲ್ಲಿ ಅವರು ಮತ್ತೆ ನಾರದರಾಗಿ ಜನಿಸಿದ್ದಾರೆ. ಈ ಹಿಂದಿನ ಸೃಷ್ಟಿಯಲ್ಲಿ ಅವರು ಜನಿಸಿದ್ದು ಮೊದಲು ಉಪಬರ್ಹಣ ಎಂಬ ಗಂಧರ್ವ, ಅದಾದಮೇಲೆ ಅವರಿಗೆ ಬಂದಂಥ ಅವತಾರ ಆ ದಾಸಿಪುತ್ರನಾಗಿದ್ದು. ಒಂದು ಬಾರಿ ಭಗವಂತನ ದರ್ಶನವನ್ನು ಪಡೆದರು. ಮತ್ತು ಮುಂದೆ ಅವರಿಗೆ ಭಗವಂತನ ದರ್ಶನ ಸತತವಾಗಿ ಸಿಗುವಂತಿರಲಿಲ್ಲ. ಭಗವಂತ ಅವರಿಗೆ ಹೇಳಿದ್ದ, ಈ ಶರೀರವನ್ನು ತೊರೆದು ಮತ್ತೊಂದು ಶರೀರವನ್ನು ಪಡೆದ ಮೇಲಷ್ಟೇ ನಿನಗೆ ಈ ನನ್ನ ದರ್ಶನ ದೊರೆತೀತು ಅಂತ. ಅದಕ್ಕನುಗುಣವಾಗಿ ಆ ಅವತಾರ ಶರೀರ ಯಾವತ್ತು ಹೋದೀತು ಅಂತ ಅವರು ನಿರೀಕ್ಷಿಸ್ತಾ ಇದ್ದರು. ಅದರಂತೆ ಆ ಒಂದು ಕಾಲವೂ ಕೂಡ ಬಂತು. ಮಳೆಗಾಲದಲ್ಲಿ ಮಿಂಚು ಸುಳಿಯುವಂತೆ ಅವರ ಆ ಅವತಾರ ಶರೀರವನ್ನು ತೊರೆಯುವ ಕಾಲ ಬಂತು. ಪಾಂಚಭೌತಿಕ ಶರೀರವನ್ನು ಅವರು ಬಿಟ್ಟರು. ಮುಂದೆ ಆ ಹಿಂದಿನ ಸೃಷ್ಟಿಯ ಬ್ರಹ್ಮಕಲ್ಪ 31,104,000 ಕೋಟಿ ವರ್ಷಗಳ ಮಹಾಕಲ್ಪ ಅದು ಸಮಾಪ್ತವಾಗಿತ್ತು. ಆಗ ಭಗವಂತ ತನ್ನ ಉದರದೊಳಗೆ ಈ ಜಗತ್ತೆಲ್ಲವನ್ನು ಕೂಡ ಇಟ್ಟುಕೊಂಡು ಸಮುದ್ರದಲ್ಲಿ ನೀರಿನಲ್ಲಿ ಮಲಗಿದೆ. ಅವನ ಉದರದೊಳಗೆ ಈ ನಾರದರು ಕೂಡ ಪ್ರವೇಶ ಮಾಡಿದರು ಅಂತಿಷ್ಟು ಕಥೆಯನ್ನು ಈ ಹಿಂದೆ ನಾವು ನೋಡಿದ್ದೀವಿ. ಅಲ್ಲಿ ನಾವೀಗಾಗಲೇ ಅದನ್ನು ಗಮನಿಸಿದ್ದೀವಿ. ಭಗವಂತ ಆ ಸಮುದ್ರದ ನೀರಿನಲ್ಲಿ, ಪ್ರಳಯ ಕಾಲದ ಜಲಧಿಯ ನೀರಿನಲ್ಲಿ ಮಲಗುವಾಗ ಅಲ್ಲಿ ಚತುರ್ಮುಖ ಬ್ರಹ್ಮನು ಕೂಡ ಆ ಭಗವಂತನ ಉದರದೊಳಗೆ ಹೋದ. ಅವನ ಉದರದೊಳಗೆ ನಾರದನು ಕೂಡ ಪ್ರವೇಶ ಮಾಡಿದ ಅಂತ ಒಂದು ವ್ಯಾಖ್ಯಾನ, ವಿಜಯಧ್ವಜರು ಮೊದಲಾದವರು ಮಾಡುವಂಥ ವ್ಯಾಖ್ಯಾನ. ಆ ಪರಮಾತ್ಮನ ಹೃದಯದೊಳಗೆ, ಉದರದೊಳಗೆ ಈ ಮುಖ್ಯಪ್ರಾಣ ಪ್ರವೇಶ ಮಾಡಿದ. ಆ ಮುಖ್ಯಪ್ರಾಣನ ಪ್ರವೇಶಕ್ಕನುಗುಣವಾಗಿ ನಾರದನು ಕೂಡ ಪ್ರವೇಶ ಮಾಡಿದ ಅಂತ ಮತ್ತೊಂದು ಯಾದವಾರ್ಯರು ಮೊದಲಾದವರು ಮಾಡುವಂಥ ವ್ಯಾಖ್ಯಾನ. ಅದು ಆ ಎರಡು ವ್ಯಾಖ್ಯಾನಗಳಲ್ಲಿ ಯಾವ ವ್ಯಾಖ್ಯಾನವನ್ನು ತಗೊಳ್ಬೇಕು ಅಂತ ಅನ್ನೋದು ಅಷ್ಟು ಸುಲಭವಾಗಿ ನಮಗಿಲ್ಲಿ ಗೊತ್ತಾಗೋದಿಲ್ಲ. ಅದನ್ನು ಕೂಡ ನಾನು ಈ ಹಿಂದೆ ಹೇಳಿದ್ದೆ. ಚತುರ್ಮುಖ ಬ್ರಹ್ಮನನ್ನು ಹೇಳುವಂಥ ಶಬ್ದ ಅಲ್ಲಿ ಸ್ಪಷ್ಟವಾಗಿ ಏನೂ ಕಾಣಿಸೋದಿಲ್ಲ. ಆದ್ದರಿಂದ ನಾರದರು ಆ ಪರಮಾತ್ಮನ ಉದರದೊಳಗೆ ಹೋಗುವಾಗ ಚತುರ್ಮುಖನ ಮೂಲಕ ಹೋದರೋ
ಮುಖ್ಯ ಪ್ರಾಣನ ಮೂಲಕ ಹೋದರು ಅನ್ನೋ ಒಂದು ಸಂಗತಿ ಹಾಗೆ ಉಳಿದಿರ್ತದೆ. ಅದನ್ನು ನಾವು ಇನ್ನು ಮುಂದೆ ಮತ್ತೊಂದು ಯಾವುದಾದ್ರು ಪ್ರಸಂಗ ಬಂದಾಗ ತೀರ್ಮಾನ ಮಾಡಬೇಕು. ಈ ಕಲ್ಪದ ಭಾರತ ದರ್ಶನದವರು ಕೂಡ ಆ ಚತುರ್ಮುಖ ಬ್ರಹ್ಮನ ಮೂಲಕ ಹೋದ, ಪ್ರಾಣನ ಮೂಲಕ ಹೋದ ಅನ್ನೋದನ್ನು ಯಾವುದನ್ನು ಅನುವಾದಿಸಿಲ್ಲ. ಆ ಕಲ್ಪದ ಕೊನೆಯಲ್ಲಿ ಭಗವಂತ ಶ್ರೀಮನ್ನಾರಾಯಣ ಪ್ರಳಯ ಕಾಲದ ಸಮುದ್ರದಲ್ಲಿ ನಿದ್ರೆ ಮಾಡಲಿಕ್ಕೆ ಬಯಸಿದ. ಆಗ ನಾನು ಆ ಭಗವಂತನ ಉಸಿರಿನೊಳಗೆ ಉಸಿರಾಗಿ ನಾನು ಹೃದಯದೊಳಗೆ ಸೇರಿಕೊಂಡ್ಬಿಟ್ಟೆ ಅಂತ ಇಷ್ಟೇ ಹೀಗೆ ಬರೀತಾರೆ. ಇದೇ ಥರದ ಅನುವಾದ ಮಾಡಿದ್ದಾರೆ. ಹೀಗೆ ಆ 33ನೇ ಶ್ಲೋಕವನ್ನು ನಾವು ನೋಡಿದ್ವಿ. ಇನ್ನು ಮುಂದೆ ನಾವು ನೋಡಬೇಕಾದದ್ದು ಇವತ್ತು ಸಹಸ್ರಯುಗ ಪರ್ಯಂತೆ ಉತ್ಥಾಯಿರಂ ಸಿಸೃಕ್ಷತಃ ಮರೀಚಿಮಿಶ್ರಾ ಋಷಯ ಪ್ರಾಣೇಭ್ಯ ಅಹಂಚ ಜಜ್ಞಿರೆ ಅಂತ ಮುಂದೆಂದು. ಆ ಬ್ರಹ್ಮನ ಒಂದು 100 ವರ್ಷಗಳ ಕಾಲಷ್ಟು ದೀರ್ಘವಾದ ಪ್ರಳಯ ಕಾಲ ಅದು ಮುಗಿದಾಗ ಭಗವಂತ ಎದ್ದ. ಅವನ ನಾಭಿಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಜಗತ್ತನ್ನು, ನಾಭಿಕಮಲದಲ್ಲಿ ಜನಿಸಿದಂತಹ ಚತುರ್ಮುಖ ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದ. ಆತನ ಶರೀರದ ವಿಭಿನ್ನ ಅವಯವಗಳಿಂದ ಮರೀಚಿ ಮೊದಲಾದ ಪ್ರಜಾಪತಿಗಳು ಜನಿಸಿದರು. ನಾನು ಕೂಡ ಆತನ ತೊಡೆಯಿಂದ ಜನಿಸಿದೆ. ಇದು ನಾರದರು ತಮ್ಮ ಉತ್ಪತ್ತಿಯನ್ನು ಹೇಳ್ಕೊಳ್ತಾರೆ. ಈಗಾಗಲೇ ಈ ಹಿಂದೆ ನಾವು ಒಂದ್ಸರಿ ಇದನ್ನು ನೋಡಿದ್ವಿ. ಕಲ್ಪ ಅನ್ನೋದು ದಿನಕಲ್ಪ, ಮನ್ವಂತರ ಕಲ್ಪ ಮತ್ತು ಮಹಾಕಲ್ಪ ಅಂತ ಹೀಗೆ 3 ಥರದ ಕಲ್ಪಗಳಿವೆ. ಇಲ್ಲಿ ಸಹಸ್ರ ಯುಗ ಪರ್ಯಂತೆ, ಸಹಸ್ರ ಯುಗ ಅಂತೇನಿದೆ ಅಲ್ಲಿ ಸಹಸ್ರ ಅಂದರೆ 1000 ಅಂತ ಅರ್ಥ, ಯುಗ ಅಂದರೆ ಯಾವುದೋ ಯುಗ ಅಂತ ಅರ್ಥ. ಹೀಗೆಲ್ಲ ನಾವು ಅದನ್ನು ಬೇರೆ ಥರದ ಅರ್ಥ ಇಟ್ಕೋಬೇಕಾಗಿಲ್ಲ. ಇಲ್ಲಿ ಒಟ್ಟಾರೆ ಚತುರ್ಮುಖ ಬ್ರಹ್ಮನ 100 ವರ್ಷಗಳಷ್ಟು ಕಾಲ ದೀರ್ಘವಾದ ಪ್ರಳಯ ಕಾಲ ಅಂತ ಅದನ್ನು ಅನುವಾದ ಮಾಡುವುದೇ ಯೋಗ್ಯ. ಈ ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಒಂದು ಸಂಬಂಧ ಇದೆ. ಅದನ್ನು ನಾವು ಇನ್ನು ಮುಂದೆ ಸ್ವಲ್ಪ ಗಮನಿಸಿ ನೋಡಬೇಕು. ಎಷ್ಟು ಚತುರ್ಮುಖ ಬ್ರಹ್ಮನ ಒಂದು ಆಯುರ್ಮಾನ ಇರ್ತದೋ ಅಷ್ಟೇ ಆ ಪ್ರಳಯ ಕೂಡ ಇರ್ತದೆ. 31,104,000 ಕೋಟಿ ವರ್ಷಗಳಷ್ಟು ಕಾಲ ಚತುರ್ಮುಖ ಬ್ರಹ್ಮನ ಆಯುರ್ಮಾನ. ಆ ಒಬ್ಬ ಬ್ರಹ್ಮ ಮುಕ್ತನಾದ ಮೇಲೆ ಅಷ್ಟೇ ಸಮಾನವಾದ ಕಾಲ 31,104,000 ಕೋಟಿ ವರ್ಷಗಳಷ್ಟು ಕಾಲದ್ದೇ ದೀರ್ಘವಾದಂಥ ಪ್ರಳಯ ಕಾಲವೂ ಕೂಡ ಇರ್ತದೆ. ನಮ್ಗೆ ಗೊತ್ತಿರುವಂಥ ಹಗಲು ಎಷ್ಟಿರ್ತದೋ ರಾತ್ರಿಯೂ ಅಷ್ಟೇ ಇರ್ತದೆ. ಸೃಷ್ಟಿ ಅನ್ನುವುದೊಂದು ಮಹಾ ಹಗಲು, ದೊಡ್ಡ ಹಗಲು. ಪ್ರಳಯ ಅನ್ನೋದೊಂದು ದೊಡ್ಡ ರಾತ್ರಿ. ಆ ಪ್ರಳಯ ಅನ್ನೋ ದೊಡ್ಡ ರಾತ್ರಿಯೂ ಕೂಡ ಅಷ್ಟೇ ಇರ್ತದೆ. ಅದಕ್ಕಾಗಿ ಬ್ರಹ್ಮನ 100 ವರ್ಷಗಳಷ್ಟು ಕಾಲ ದೀರ್ಘವಾದ ಒಂದು ಪ್ರಳಯ ಕಾಲ ಅಂತ ಅದನ್ನು ಅನುವಾದಿಸಿದ್ದಾರೆ. ಆ ಪ್ರಳಯ ಕಾಲದ ಕೊನೆಗೆ ಭಗವಂತ ಎದ್ದ. ಅದನ್ನು ಭಾರತ ದರ್ಶನದವರು ಮೊದಲಾದವರು ಅನುವಾದಿಸುವಾಗ 1,000 ಚತುರ್ಯುಗಗಳು ಕಳೆದ ನಂತರ ಅಂತ ಮಾಡಿದ್ದಾರೆ. ಅದ್ಯಾಕೋ ಅಷ್ಟು ಸರಿಯಾಗೋದಿಲ್ಲ. ಒಟ್ಟಾರೆ ಆ ಚತುರ್ಮುಖ ಬ್ರಹ್ಮನ 100 ವರ್ಷದ ಆಯುಷ್ಯ, ನಮಗೆ ಹೇಗೆ 100 ವರ್ಷವೋ ಅವನಿಗೂ 100 ವರ್ಷ ಕಾಲ. ಆ ಥರನೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗ ಒಂದು ಬಾರಿ ನೋಡೋಣ. ಸಹಸ್ರಯುಗ ಪರ್ಯಂತೆ ಉತ್ಥಾಯಿದಂ ಸಿಸೃಕ್ಷತಃ ಅಂತನ್ನುವುದು 31ನೇ ಶ್ಲೋಕ ಬೇರೆ ಬೇರೆ ಕೆಲವು ವ್ಯಾಖ್ಯಾನಗಳಲ್ಲಿ. ಅದಕ್ಕೆ ಶ್ರೀಧರ ವ್ಯಾಖ್ಯಾನದಲ್ಲಿ ವಿಶೇಷ ಏನು ವ್ಯಾಖ್ಯಾನ ಮಾಡಿಲ್ಲ. ಪ್ರಾಣೇಭ್ಯ ಇಂದ್ರಿಯೇಭ್ಯ ಮರೀಚಿ ಮುಖ್ಯಾ ತನ್ಮುಖ್ಯ ಋಷಯಶ್ಚ ಜಜ್ಞರೆ. ಈ ಭಗವಂತನ ಇಂದ್ರಿಯಗಳಿಂದ, ಚತುರ್ಮುಖ ಬ್ರಹ್ಮನ ಅಂಗಾಂಗಗಳಿಂದ ಈ ಮರೀಚಿ ಮೊದಲಾದ ಎಲ್ಲ ಋಷಿಗಳು ಕೂಡ ಜನಿಸಿದರು. ಇಷ್ಟೇ ಅವರು ಅರ್ಥ ಮಾಡಿದ್ದಾರೆ. ಮುಂದೆ ವೀರರಾಘವರ ವ್ಯಾಖ್ಯಾನ ಏನಿದೆ ಅದಕ್ಕೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕು.
ಸಹಸ್ರ ಯುಗಾವಸಾನೆ ಉತ್ಥಾಯ, ಅಷ್ಟೇ 1000 ಯುಗಗಳ ನಂತರ ಎದ್ದು, ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮ ಎದ್ದು ಅಂತ ಅದರ ಅರ್ಥ. ಸೃಷ್ಟಿರು ಈ ವ್ಯಷ್ಟ್ಯಾತ್ಮಕಂ ಜಗತ್ತು ಸಿಸೃಕ್ಷೋಹೋ ಚತುರ್ಮುಖಸ್ಯ ಪ್ರಾಣೇಭ್ಯ. ಈ ಜಗತ್ತನ್ನು ಸೃಷ್ಟಿಸಲಿಕ್ಕೆ ತೊಡಗಿದ ಚತುರ್ಮುಖ ಬ್ರಹ್ಮ ಅವನ ಪ್ರಾಣಗಳಿಂದ. ಪ್ರಾಣ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಪ್ರಾಣಾದಿಭ್ಯ ಮರೀಚಿ ಸಹಿತಾ ಋಷಯ ವಸಿಷ್ಠಾದಯ, ಮರೀಚಿ ಮೊದಲಾದವರೆಲ್ಲರೂ ಕೂಡ ಅಲ್ಲಿ ಜನಿಸಿದರು. ನಾನು ನಾರದನು ಕೂಡ ಅಲ್ಲಿ ಜನಿಸಿದಿವಿ ಅಂತ ಅದರ ತಾತ್ಪರ್ಯ. ಇದಿಷ್ಟು ಶ್ರೀಧರರು ಮಾಡುವಂತಹ ವ್ಯಾಖ್ಯಾನ. ಇದು ವೀರರಾಘವರ ವ್ಯಾಖ್ಯಾನ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ಈಗ ನೋಡೋಣ. ಸಹಸ್ರ ಯುಗ ಪರ್ಯಂತೆ ಅಂದರೆ ಚತುರ್ಯುಗ ಸಹಸ್ರ ಪರ್ಯಂತೆ. ಚತುರ್ಯುಗ ಅಂದರೆ 43,20,000 ವರ್ಷ. ಅದರ 1000 ವರ್ಷ, ಅದರ ಅಂಥದ್ದು 1000 ಅಂತಿಷ್ಟು ಮಾತ್ರ ಅರ್ಥ ಬರೆದಿದ್ದಾರೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ. ಹೀಗೆ ಉಳಿದವರೆಲ್ಲರೂ ಕೂಡ 1000 ಯುಗಗಳು ಅಥವಾ 4,000 ಯುಗಗಳು ಅಂತ ಹೀಗೆ ಮಾತ್ರ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಇದಕ್ಕೆ ವಿಜಯಧ್ವಜ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ, ಯಾದವಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕು. ಅದಕ್ಕನುಸಾರವಾಗಿ ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯರು ಮಾಡಿದ ಅನುವಾದವು ಕೂಡ ಇರ್ತದೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲೂ ಕೂಡ ಚತುರ್ಯುಗ ಸಹಸ್ರ ಯುಗ ಪರ್ಯಂತೆ ಅಂದರೆ ಚತುರ್ಯುಗ ಸಹಸ್ರ ಪರಿಮಿತ ಸ್ವನಿಷಾವಸಾನೆ. ಚತುರ್ಯುಗ ಅಂದರೆ 4 ಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳು. ಅವು 3ರ ಅವಧಿಯನ್ನು ನೋಡಿದರೆ ನಾವು ಅದು 43,20,000 ವರ್ಷ ಆಗ್ತದೆ. ಅಂಥದ್ರ 1000 ಅಂತ ಇಷ್ಟು ಮಾತ್ರ ಅರ್ಥ ಮಾಡಿದ್ದಾರೆ ವಿಜಯಧ್ವಜ ಸ್ವಾಮಿಗಳು ಕೂಡ. ಅದು ಆ ಚತುರ್ಮುಖ ಬ್ರಹ್ಮನ ನಿಶಾ, ಅದು ಪರಮಾತ್ಮನ ರಾತ್ರಿ. ಆ ರಾತ್ರಿ ಕಳೆದಾಗ ವಿಷ್ಣು ಎದ್ದ, ಈ ಜಗತ್ತನ್ನು ಸೃಷ್ಟಿಸಲಿಕ್ಕೆ ತೊಡಗಿದ. ವಿಷ್ಣೋ ಉತ್ಥಾಯ ಉತ್ಪದ್ಯ, ಆ ಪರಮಾತ್ಮ ಎದ್ದ. ಪರಮಾತ್ಮ ಎದ್ದಾಗ ಅವನಿಂದ ಚತುರ್ಮುಖ ಬ್ರಹ್ಮನು ಕೂಡ ಹುಟ್ಟಿದ, ಈ ಜಗತ್ತನ್ನು ಸೃಷ್ಟಿಸಲಿಕ್ಕೆ ತೊಡಗಿದ. ಮರೀಚಿ ಮೊದಲಾದ ಎಲ್ಲ ಋಷಿಗಳು ಕೂಡ ಜನಿಸಿದರು. ಇದಕ್ಕೆ ಯಾದವಾರ್ಯರೊಬ್ಬರು ಮಾತ್ರ 1000 ಯುಗಗಳು ಸಹಸ್ರ ಯುಗ ಪರ್ಯಂತೆ ಅಂದರೆ ಅತ್ರ ಸಹಸ್ರ ಯುಗ ಶಬ್ದೇನ ಬ್ರಾಹ್ಮಂ ವರ್ಷಶತಂ ಗ್ರಾಹ್ಯಂ ಅಂತ ವ್ಯಾಖ್ಯಾನ ಮಾಡಿರೋರು ಯಾದವಾರ್ಯರೊಬ್ಬರು ಮಾತ್ರ. ಚತುರ್ಮುಖ ಬ್ರಹ್ಮನ ಒಟ್ಟಾರೆ 100 ವರ್ಷದ ಆಯುರ್ಮಾನ ಏನಿರ್ತದೆ ಅಷ್ಟೇ ಪ್ರಳಯವೂ ಕೂಡ ಇರ್ತದೆ. ಸೃಷ್ಟಿ ಅಷ್ಟೇ, ಪ್ರಳಯ ಇರ್ತದೆ. ಅದಾದ ನಂತರ ತತ್ಪರ್ಯಂತ ಅಂದರೆ ಅದರ ಸಮಾಪ್ತಿ, ಅದಾದಾಗ ಅಂತ ಅರ್ಥ. ಈ ಜಗತ್ತನ್ನು ಸೃಷ್ಟಿಸಲಿಕ್ಕೆ ತೊಡಗಿದಂಥ ವಿಷ್ಣು ಮೂಲತಃ ಜಗತ್ತನ್ನು ಸೃಷ್ಟಿಸ್ತಾನೆ. ಅವನ ಪ್ರೇರಣೆಯನ್ನು ಪಡೆದ ಈ ಬ್ರಹ್ಮ ಸೃಷ್ಟಿಸ್ತಾನೆ. ಬ್ರಹ್ಮಣ ಪ್ರಾಣೇಭ್ಯ ಅಂದರೆ ಇಂದ್ರಿಯೇಭ್ಯ, ಅವನ ಇಂದ್ರಿಯಗಳ ಮೂಲಕ ಮರೀಚಿ ಮೊದಲಾದ ಋಷಿಗಳೆಲ್ಲರೂ ಕೂಡ ಜನಿಸಿದರು. ನಾನು ಕೂಡ ಅಲ್ಲಿ ಜನಿಸಿದೆ. ಇಲ್ಲಿ ಯಾದವಾರ್ಯರು ಅದನ್ನು ಹೇಳ್ತಾರೆ. ಅತ್ರ ಸಹಸ್ರಯುಗ ಶಬ್ದ ಸ್ವಾರಸ್ಯೇನ ಪೂರ್ವ ಬ್ರಹ್ಮ ದಿನಸ್ಯೈವ ಗ್ರಹಣೆ ಪೂರ್ವದಿನೇ ನಾರದಾಭಾವ ಪ್ರಾಪ್ನೋತಿ ನಚ ಪ್ರತಿದಿನಂ ನಾರದ ಭೇದೇ ಪ್ರಮಾಣಮಸ್ತಿ ಅತ ಏವಂ ವ್ಯಾಖ್ಯಾತಮಿತ್ಯವಗಂತವ್ಯಂ ಅಂತ. ಸಹಸ್ರ ಯುಗ ಅಂತಿದೆಯಲ್ಲ ಶ್ಲೋಕದಲ್ಲಿ, ಅದರಿಂದ ಈ ಚತುರ್ಮುಖ ಬ್ರಹ್ಮನ ಹಿಂದಿನ ಒಂದು ದಿನ ಅಂತ ನಾವು ಅಷ್ಟೇ ಮಾತ್ರ ವ್ಯಾಖ್ಯಾನ ಮಾಡಿಬಿಟ್ರೆ ಆಗ ಆ ಹಿಂದಿನ ದಿವಸದಲ್ಲಿ ನಾರದ ಇಲ್ಲ ಅಂತ ಆಗಬೇಕಾಗ್ತದೆ. ನಾರದ ಯಾವಾಗ ಹುಟ್ಟುತ್ತಾನೆ? ಪ್ರತಿಯೊಂದು ದಿನದಲ್ಲಿಯೂ ಕೂಡ ನಾರದ ಹುಟ್ಟುತ್ತಾನೆ ಅಂತ ಹೇಳಿಕೆ ಪ್ರಮಾಣ ಇಲ್ಲ. ಪರಮಾತ್ಮನ ಕೆಲವು ಅವತಾರಗಳು ಆ ಚತುರ್ಮುಖ ಬ್ರಹ್ಮನ ಪ್ರತಿಯೊಂದು ದಿನಕಲ್ಪದಲ್ಲಿಯೂ ಕೂಡ ಆಗ್ತವೆ. ಆದರೆ ಪ್ರತಿಯೊಂದು ದಿನಕಲ್ಪದಲ್ಲಿಯೂ ಕೂಡ ನಾರದ ಹುಟ್ಟುತ್ತಾನೆ ಮತ್ತು ಒಬ್ಬೊಬ್ಬ ಬೇರೆ ಬೇರೆ ನಾರದ ಹುಟ್ಟುತ್ತಾನೆ ಅನ್ನಲಿಕ್ಕೆ ಏನೂ ಪ್ರಮಾಣ ಇಲ್ಲ. ಆದ್ದರಿಂದ ಇಲ್ಲಿ ವರ್ಣನೆ ಬಂದಿರುವುದು ಇದು ಒಟ್ಟಾರೆ ಚತುರ್ಮುಖ ಬ್ರಹ್ಮನ ಆಯುರ್ಮಾನ ಏನಿದೆ ಅಷ್ಟು ಸೃಷ್ಟಿ, ಆ ಸೃಷ್ಟಿಯಷ್ಟೇ ಪ್ರಳಯ ಇದೆ. ಆ ಪ್ರಳಯದ ನಂತರ ಭಗವಂತ ಎದ್ದ. ಅವನಿದ್ದಾಗ ಚತುರ್ಮುಖ ಬ್ರಹ್ಮನು ಕೂಡ ಅವನಿಂದ ಹುಟ್ಟಿ ಜಗತ್ತನ್ನು ಸೃಷ್ಟಿಸಲಿಕ್ಕೆ ತೊಡಗಿದಾಗ
ಅಲ್ಲಿ ಮರೀಚಿ ಮೊದಲಾದವರು ಹುಟ್ಟಿದರು, ನಾನು ಕೂಡ ಅಲ್ಲಿ ಹುಟ್ಟಿದೆ ಅಂತ ಅರ್ಥ. ಆದ್ದರಿಂದ ವಿಜಯಧ್ವಜ ಸ್ವಾಮಿಗಳ ವ್ಯಾಖ್ಯಾನವನ್ನು ಹೀಗೆ ಗುರುಗಳಾದಂಥ ಪುರಾಣಿಕಾಚಾರ್ಯರು ಕೂಡ ಕೈ ಬಿಟ್ಟಿರುವುದನ್ನು ನಾವು ಗಮನಿಸಬೇಕು. ವಿಜಯಧ್ವಜರ ವ್ಯಾಖ್ಯಾನವನ್ನು ನೋಡಿದಾಗಲೂ ಕೂಡ ಅದೊಂದು ದಿನ ಮಾತ್ರ ಅಂತ ಕಾಣಿಸ್ತದೆ. 432 ಕೋಟಿ ವರ್ಷಗಳ ಕಾಲ ದಿನ, ಅಷ್ಟೇ ರಾತ್ರಿ ಇರ್ತದೆ. ಆ ಒಂದು ದಿನಕಲ್ಪದ ಕೊನೆಯಲ್ಲಿ ರಾತ್ರಿ ಬಂತು. ಆ ರಾತ್ರಿ ಮುಗಿದ ಮೇಲೆ ಮತ್ತೆ ಸೃಷ್ಟಿ ಪ್ರಾರಂಭ ಆಯಿತು. ಇಷ್ಟನ್ನು ಮಾತ್ರ ವಿಜಯಧ್ವಜ ಸ್ವಾಮಿಗಳು ಅಭಿಪ್ರಾಯಪಟ್ಟಂತೆ ಕಾಣಿಸ್ತದೆ. ಆದರೆ ಯಾದವಾರ್ಯರು ಅದನ್ನು ಮಹಾಕಲ್ಪ, ಮಹಾಸೃಷ್ಟಿ ಅಂತ ತಗೊಂಡಿದ್ದಾರೆ. ಹೀಗಿಟ್ಕೊಳ್ಳುವುದೇ ಹೆಚ್ಚು ಯೋಗ್ಯ ಅಂತ ಕಾಣಿಸ್ತದೆ. ಗೋವಿಂದಾಚಾರ್ಯರು ಕೂಡ ಈ ಹಿಂದಿನ ಶ್ಲೋಕಕ್ಕೆ ಅಲ್ಲೂ ಕೂಡ ಕಲ್ಪ ಅಂತೆಲ್ಲ ಬಂತಲ್ಲ, ಕಲ್ಪ ಅಂದರೆ ಅಲ್ಲಿ ಏನು ತಗೊಳ್ಬೇಕು ಅಂತ ಅಲ್ಲಿ ಪುರಾಣಿಕಾಚಾರ್ಯರು ಕೂಡ ಬರೆದಿದ್ದಾರೆ. ಸಹಸ್ರ ಯುಗ ಪರ್ಯಂತೆ ಸಹಸ್ರ ಯುಗಗಳ ಬ್ರಹ್ಮಕಲ್ಪದ ಕೊನೆಯಲ್ಲಿ ಕಲ್ಪಾಂತ ಇದಮಾಸ್ಥಾಯ ಅಂತಿದೆಯಲ್ಲ. ಕಲ್ಪಾಂತ ಇದಮಾಸ್ಥಾಯ ಅಂದರೆ ಕಲ್ಪ ಅಂದ್ರೆ ಏನು? ಅದಕ್ಕೆ ಅನುವಾದ ಮಾಡುವಾಗ 33ನೇ ಶ್ಲೋಕವನ್ನು ಅನುವಾದ ಮಾಡುವಾಗ ಕೂಡ ಕಲ್ಪದ ಕೊನೆಯಲ್ಲಿ ಅಂತ ಇಷ್ಟೇ ಮಾಡಲಿಲ್ಲ ಪುರಾಣಿಕಾಚಾರ್ಯರು. 1000 ಯುಗಗಳ ಬ್ರಹ್ಮಕಲ್ಪದ, ಸಹಸ್ರ ಯುಗಗಳ ಬ್ರಹ್ಮಕಲ್ಪದ ಕೊನೆಯಲ್ಲಿ ಅಂತ ಮಾಡಿದ್ದಾರೆ. ಸಹಸ್ರ ಯುಗಗಳ ಬ್ರಹ್ಮಕಲ್ಪದ ಕೊನೆಯಲ್ಲಿ ಅಂತ ಹೀಗೆ ಮಾಡುವಾಗ ಸಹಸ್ರ ಯುಗಗಳ ಬ್ರಹ್ಮಕಲ್ಪ ಅಂದರೆ ಬ್ರಹ್ಮನ ದಿನಕಲ್ಪ ಅಂತ ಇಲ್ಲಿ ಅಭಿಪ್ರಾಯ ಅಲ್ಲ. ಬ್ರಹ್ಮನ ದಿನಕಲ್ಪದಲ್ಲಿ ಬೇರೆ ಬೇರೆ ನಾರದರು ಹುಟ್ಟುತ್ತಾರೆ ಅಂತ ಅನ್ನೋದಕ್ಕೇನು ಪ್ರಮಾಣ ಇಲ್ಲ ಅಂತ ಯಾದವಾರ್ಯರು ಅನುವಾದಿಸಿದ್ದನ್ನೇ ಪುರಾಣಿಕಾಚಾರ್ಯರು ಕೂಡ ಮಾಡಿದ್ದಾರೆ. ಒಟ್ಟಾರೆ ಒಂದು ಮಹಾಕಲ್ಪದಲ್ಲಿ ಒಬ್ಬ ನಾರದ ಇರ್ತಾನಷ್ಟೆ. ಪ್ರತಿಯೊಂದು ದಿನಕಲ್ಪದಲ್ಲಿಯೂ ಒಬ್ಬೊಬ್ಬ ನಾರದ, ಚತುರ್ಮುಖ ಬ್ರಹ್ಮನ ಏನು 100 ವರ್ಷದ ಆಯುರ್ಮಾನ ಇದೆ, ಅದರಲ್ಲಿ ಒಂದು ವರ್ಷದ ಪ್ರತಿಯೊಂದು ದಿನದಲ್ಲಿಯೂ ಕೂಡ ಒಬ್ಬೊಬ್ಬ ನಾರದ ಹುಟ್ಟುತ್ತಾನೆ ಅನ್ನಲಿಕ್ಕೇನು ಪ್ರಮಾಣ ಕಾಣಿಸೋದಿಲ್ಲ. ಆದ್ದರಿಂದ ಸಹಸ್ರ ಯುಗ ಅಂದರೆ ಸಹಸ್ರಾರು ಯುಗಗಳು ಅಂತ ಅರ್ಥ. ನಾವು 10,000, 100,000, 1,000 ಅಂತ ಹೇಗೆ ವ್ಯಾಖ್ಯಾನ ಮಾಡ್ತೀವಿ, ಅದರಂತೆ 10,000, 100,000, 1,000 ಅಂದರೆ ಬಹಳ ಅಂತ ಇಷ್ಟೇ ಅರ್ಥ. ಬ್ರಹ್ಮಮಾನದ ಒಂದು 100 ವರ್ಷನೇ ವಿವಕ್ಷಿತ. ಅದರ ಕೊನೆಯಲ್ಲಿ ಮುಖ್ಯ ಪ್ರಾಣ ಹರಿಯ ಉದರವನ್ನು ಪ್ರವೇಶಿಸಿದ, ನಾರದನು ಕೂಡ ಅವನ ಉದರವನ್ನು ಪ್ರವೇಶಿಸಿದ. ಮತ್ತೆ ಆ ಹಿಂದಿನ ಕಲ್ಪದ ಮುಖ್ಯ ಪ್ರಾಣ ಈಗಿನ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನಾಗಿ ಹುಟ್ಟುವಾಗ ಅವನ ಮಗನಾಗಿ ನಾರದ ಹುಟ್ಟಿದ ಅಂತ ಅದರ ತಾತ್ಪರ್ಯ ಪುರಾಣಿಕಾಚಾರ್ಯರು ಕೂಡ ಬರೀತಾರೆ. ಅಂತೂ ಹಿಂದಿನ ಏನೊಂದು ಮಹಾಕಲ್ಪ ಇದೆ, ಆ ಮಹಾಕಲ್ಪದ ಕೊನೆಯ ವರ್ಷದ ಕೊನೆಯ ದಿನ ಅಂತಲೇ ಅರ್ಥ. ಅದರ ಅರ್ಥ ಒಟ್ಟಾರೆ ಮಹಾಕಲ್ಪದ ಕೊನೆ ಅಂತಲೇ ಅರ್ಥ. ಯಾವುದೋ ಒಂದು ನಡುವಿನ ಯಾವುದೋ ಒಂದು ದಿನ ಮುಗಿದ ಮೇಲೆ ಅಂತ ಅದಕ್ಕೆ ಅರ್ಥ ಅಲ್ಲ ಅನ್ನೋದು ಪುರಾಣಿಕಾಚಾರ್ಯರು ಮಾಡಿರುವಂಥ ಅನುವಾದ. ಗೋವಿಂದಾಚಾರ್ಯರು ಕೂಡ ಅದನ್ನು ಹಾಗೆ ವ್ಯಾಖ್ಯಾನಿಸ್ತಾರೆ. ಇಲ್ಲಿ ನಾನು ಮತ್ತು ಉಳಿದ ಮರೀಚಿಗಳೆಲ್ಲ ಹುಟ್ಟಿದೆವು ಅಂತ ಹೀಗೆ ಬಂದಿದೆಯಲ್ಲ, ಅದಕ್ಕೆ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ 13ನೇ ಅಧ್ಯಾಯದಲ್ಲಿ 22ನೇ ಅಧ್ಯಾಯದಲ್ಲಿ ಬಂದಿರುವಂಥ ಒಂದು ವಿಚಾರವನ್ನು ನಾವು ನೋಡಬೇಕು. ತೊಡೆಯಿಂದ ಹುಟ್ಟಿದ ಅಂತ ಅಲ್ಲಿ ಅನುವಾದ ಮಾಡಿದಾರಲ್ಲ, ತೊಡೆಯಿಂದ ಹೇಗೆ ಹುಟ್ಟಿದ? ಅದಕ್ಕೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕೂಡ ಅಹಂಚ ತದಂಗಾಜ್ಞರೆ, ನಾನು ಆತನ ಅಂಗದಿಂದ ಹುಟ್ಟಿದೆ ಅಂತ ಕೂಡ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅವನ ಭಗವಂತನ ಚತುರ್ಮುಖ ಬ್ರಹ್ಮನ ತೊಡೆಯಿಂದ ಹುಟ್ಟಿದೆ ಅನ್ನುವುದು ಭಾಗವತದ 3ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಲ್ಲಿ ವರ್ಣಿತ ಆಗಿದೆ. ಅಲ್ಲೆಲ್ಲ ಈ ಸೃಷ್ಟಿಯನ್ನು ವರ್ಣಿಸ್ತಾರೆ. ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ ಇತ್ಯಾದಿ ಎಲ್ಲದರದ್ದು ಕೂಡ ಅಲ್ಲಿ ವರ್ಣನೆ ಬಂದಿದೆ. ಅಥ ಅಭಿಧ್ಯಾಯತಃ ಸರ್ಗಂ ದಶಪುತ್ರ ಪ್ರಜಿಜ್ಞರೆ ಭಗವಚ್ಛಕ್ತಿಯುಕ್ತಸ್ಯ ಲೋಕಸಂತಾನ ಹೇತವಃ. ಭಗವಂತ ಜಗತ್ತನ್ನು ಸೃಷ್ಟಿಸಲಿಕ್ಕೆ ಅಂತ ತೊಡಗಿದ್ದ, ಚತುರ್ಮುಖ ಬ್ರಹ್ಮನಿಗೆ ಆದೇಶ ಕೊಟ್ಟಿದ್ದ. ಆಗ ಆ ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ತೊಡಗಿದಾಗ 10 ಮಂದಿ ಮಕ್ಕಳು ಆತನಿಗೆ ಜನಿಸಿದರು ಅಂತ ಅಲ್ಲಿ ಭಾಗವತದಲ್ಲಿದೆ. 3ನೇ ಸ್ಕಂದದ 13ನೇ ಅಧ್ಯಾಯದ 22ನೇ ಶ್ಲೋಕ. ಮರೀಚ್ಯತ್ರಂಗಿರಸೌ ಪುಲಶ್ಚ ಪುಲಃ ಕ್ರತು
ಭೃಗುರು ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದ ಅಂತ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು 10ನೆಯವರು ನಾರದ. ಈ ನಾರದ ಒಬ್ಬನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಸಂತಾನೋತ್ಪತ್ತಿಗೆ ತಮ್ಮ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟರು. ಆದರೆ ನಾರದ ಒಬ್ಬ ಮಾತ್ರ ಬ್ರಹ್ಮಚಾರಿಯಾಗಿದ್ದ. ಅದು ಇವರೆಲ್ಲರನ್ನು ಪ್ರಜಾಪತಿ ಅಂತಲೇ ಹೇಳ್ತಾರೆ. ಅವ್ರು ಹೇಗೆ ಹುಟ್ಟಿದರು, ಪ್ರಾಣೇಭ್ಯ ಇಂದ್ರಿಯಗಳಿಂದ ಹುಟ್ಟಿದರು ಅಂತ ಬಂದಿದೆಯಲ್ಲ, ಅದನ್ನು ಹೀಗೆ ತಿಳ್ಕೊಳ್ಬಹುದು. ಉತ್ಸಂಗ ನಾರದೋ ಜಜ್ಞೆ, ತೊಡೆಯಿಂದ ಹುಟ್ಟಿದ ನಾರದ ಅಂತ ಅಲ್ಲಿ 23ನೇ ಶ್ಲೋಕದಲ್ಲಿದೆ. ಅದನ್ನೇ ಯಾದವಾರ್ಯರು ಇಲ್ಲಿ ಬರೆದಿದ್ದಾರೆ. ಮುಂದೆ ಅಂಗುಷ್ಠದಿಂದ ದಕ್ಷ ಹುಟ್ಟಿದ. ದಕ್ಷೋಂಗುಷ್ಠಾತ್ ಸ್ವಯಂಭುವ ಪ್ರಾಣಾದ್ ವಸಿಷ್ಠ. ಚತುರ್ಮುಖ ಬ್ರಹ್ಮನ ಪ್ರಾಣದಿಂದ ವಸಿಷ್ಠ ಹುಟ್ಟಿದ. ಚರ್ಮದಿಂದ ಭೃಗು ಹುಟ್ಟಿದ. ಹಸ್ತದಿಂದ ಕ್ರತು ಹುಟ್ಟಿದ. ನಾಭಿಯಿಂದ ಪುಲಹ, ಕಿವಿಗಳಿಂದ ಪುಲಸ್ತ್ಯ, ಮುಖದಿಂದ ಅಂಗಿರಸ್, ಕಣ್ಗಳಿಂದ ಅತ್ರಿ ಹುಟ್ಟಿದ. ಮನಸ್ಸಿನಿಂದ ಮರೀಚಿ ಹುಟ್ಟಿದ. ಬ್ರಹ್ಮನ ಶರೀರದ ಅವಯವಗಳಿಂದ ಬೇರೆ ಬೇರೆ ದೇವತೆಗಳೆಲ್ಲ ಹುಟ್ಟಿದರು. ಧರ್ಮ ಪ್ರಜಾಪತಿ ಅವನೇ ಯಮ. ಅವನು ಈ ಚತುರ್ಮುಖ ಬ್ರಹ್ಮನ ಬಲಭಾಗದ ಸ್ತನದಿಂದ ಹುಟ್ಟಿದ. ಅವನಿಂದಲೇ ಮುಂದೆ ನಾರಾಯಣ ಋಷಿ ಹುಟ್ಟಿದ. ನರನಾರಾಯಣರು ಅಲ್ಲೇ ಹುಟ್ಟಿದರು. ಚತುರ್ಮುಖ ಬ್ರಹ್ಮನ ಬೆನ್ನಿನಿಂದ ಒಬ್ಬ ಅಧರ್ಮ ಅನ್ನುವ ಅಸುರ ಹುಟ್ಟಿದ. ಅವನು ಮುಂದೆ ಮೃತ್ಯುವಿಗೆ ಜನಕನಾದ. ಹುಬ್ಬುಗಳಿಂದ ಕಾಮ ಅಂತ ಹೀಗೆಲ್ಲ ಬೇರೆ ಬೇರೆ ಋಷಿಗಳ ವರ್ಣನೆ ಇದೆ ಅಲ್ಲಿ. ಕಾಮ, ಕ್ರೋಧ ಇತ್ಯಾದಿಗಳ ವರ್ಣನೆ, ವರುಣ, ನಿರುತಿ ಮೊದಲಾದವ್ರದ್ದು. ನಮಗಿಲ್ಲಿ ಮರೀಚಿ ಮುಖ್ಯಾಹ ನಾರದನನ್ನ 10 ಗುಂಪಿನಲ್ಲಿ ಸೇರಿಸಿದ್ದಾರೆ. ಮರೀಚ್ಯತ್ಯಂಗಿರಸೋ ಪುಲಸ್ತ್ಯ ಪುಲಃ ಕ್ರತು ಭೃಗುರು ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದ ಅಂತ ಆ ನಾರದರನ್ನ ಅಲ್ಲಿ ಸೇರಿಸಿದ್ದಾರೆ. ಹೀಗೆ ನಾವೆಲ್ಲರೂ ಕೂಡ ಆ ಪರಮಾತ್ಮ ಚತುರ್ಮುಖ ಬ್ರಹ್ಮನ ಪ್ರಾಣಗಳು. ಪ್ರಾಣ ಅಂದರೆ ಇಂದ್ರಿಯ ಅಂತಲೇ ಅರ್ಥ. ಆ ಇಂದ್ರಿಯಗಳಿಂದ ನಾವೆಲ್ಲರೂ ಕೂಡ ಹುಟ್ಟಿದೆವು ಅಂತ ಅದರ ತಾತ್ಪರ್ಯ. ಹೀಗೆ ಆ ನಾರದ ಯಾವ ರೀತಿಯಾಗಿ ಜನಿಸಿದ ಅಂತನ್ನುವುದನ್ನು 34ನೇ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹೊಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹೊಸಿಗೆ ಹಾಕದಿರೋ ಎನ್ನುವ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.